ತುಳಸಿ ಲಗ್ನ ಮಾಡಕತ್ತಾರ. ಇವತ್ತು ತುಳಸಿ ಲಗ್ನ ಐತಿ. ನನಗೂ ಇಷ್ಟು ದಿವಸ ಮಾಡ್ಬೇಕು ಅಂತಿದ್ದೆ, ಆದ್ರೆ ಕೈಯ ರೊಕ್ಕಿದ್ದಿಲ್ಲ, ಮಾಡಕ್ಕೆ ಏನಿದ್ದಿಲ್ಲ. ಹಾಗಾಗಿ ದೇವ್ರು ಯಾವಾಗ ಕೊಡ್ತಾನ ಅವ ಮಾಡಿದ್ರಾತ ಅಂದ್ಕೊಂಡಿದ್ದೆ. ಇವಾಗ ದೇವ್ರು ನನ್ನ ಕೈಯಾಗ ಈ ದೀಪ ಕೊಟ್ಬಿಟ್ಟನಲ್ಲ, ಇನ್ಯಾಕೆ ತಡ ಮಾಡ್ಬೇಕು? ಕರದ ಬಿಡ್ತೀನಿ ತಡಿ. ಏ ದೇವ್ಗಳ, ಏನ್ ತಿಂದುಂಡು ಆಶಿಸ್ಕೊಂಡು ಮಕ್ಕೊಂಡ್ಬಿಟ್ಟಿರ ಏನ? ಹೊರಬರಿ ಇಷ್ಟಿಕ್ಕತ್ತೀನಿ ದೀಪನ ಹೊರಗೆ ಬರೋಲ್ರಲ್ಲ. ಹುಕುಂ ಮಾಲಿಕ್. ಚಲೋ ಪಾಠ ಕಲ್ಸಿದ್ರಪ್ಪ ನಮ್ಮ ನಾದ್ನಿಗೆ. ಆ ಹಡಬಿಟ್ಟಿಗೆ ಇನ್ನ ಹೊಟ್ಟೆ ಉರಿಸ್ಬೇಕು. ಆದ್ರೆ ಇವತ್ತು ತುಳಸಿ ಹಬ್ಬ ಐತಿ, ತುಳಸಿ ಲಗ್ನ ಐತಿ. ಅದಕ್ಕೆ ನನಗ ತುಳಸಿ ಮದ್ವೆ ಮಾಡ್ಬೇಕಂತ ಬಹಳ ಆಸೆ ಐತಲ್ಲ. ನೀವು ಏನ್ ಮಾಡ್ರಿ, ಮನಿ ಎಲ್ಲ ಸ್ವಚ್ಛ ಮಾಡಿ ಪೂಜೆಕ ಅವು ಬೆಳ್ಳಿ ಕಳಸ, ಬೆಳ್ಳಿ ತಾಟು, ಬೆಳ್ಳಿ ಪುಟ್ಟಿ, ಅವು ಏನೇನ ಅಂತಾರಲ್ಲ ಅಂತವು ತಗೊಂಬರ್ರಿ. ಬೆಳ್ಳಿ ಸಾಮಾನುಗಳು ಎಲ್ಲವೂ ನಾನು ಎಲ್ಲರನ್ನ ಓಣ್ಯಾಗ ಕರ್ಬರ್ತೀನಿ. ಮಸ್ತ್ ತುಳಸಿ ಪೂಜೆ ಮಾಡ್ತೀನಿ ಇವತ್ತು. ಆಯ್ತು ಮಾಲಿಕ್. ಹಂಗಾರ ತಡ ಮಾಡ್ಬೇಡ್ರಿ, ಬಡ ಬಡ ಸ್ವಚ್ಛ ಮಾಡಿ, ಬಡ ಬಡ ಎಲ್ಲ ಸಾರಿಸಿ ಅಲ್ಲೇ ಎಲ್ಲ ಇದನ್ನ ಮಾಡ್ರಿ. ನೀವೇನ್ ತುಳಸಿ ಗಿಡದ ಅಂತೆಲ್ಲ ಹೋಗಲ್ಲ, ನಂಗೆ ಗೊತ್ತೈತೆ. ನಾನು ಹೋಗ್ಕಿಂತ ಅಲ್ಲಿ ತುಳಸಿ ಗಿಡ ಸುತ್ತಲೂ ಎಲ್ಲ ಶನಿ ಪಣಿ ಸಾರಿಸಿ ಎಲ್ಲ ಮಾಡಿ ಎಲ್ಲ ಸಜ್ಜು ಮಾಡ್ತೀನಿ. ಈ ಫಸ್ಟ್ ಉಣ್ಯಾಗ ನಂಗೆ ಬೇಕಾದವ್ರಿಗೆ ಹೇಳ್ಬಿಡ್ತೀನಿ ಬರ್ರಿ ಸಾಯಂಕಾಲ ಅಂತೇಳಿ. ಹಂಗ ಮರಲಾರ್ದಂಗ ಜಂಪರ್ ಪೀಸು ಬೇಕಿರೋ ಒಂದು ಸೀರೆನೂ ತಗೊಂಬಂದ್ಬಿಡ್ರಿ. ಇಷ್ಟು ದಿವಸ ಗತಿ ಇದ್ದಿಲ್ಲ, ಕೊಟ್ಟಿದ್ದಿಲ್ಲ, ಈಗೆಲ್ಲ ಕೊಟ್ಟು ಪುಣ್ಯ ಕಟ್ಕೋತೀನಿ. ಹಂಗ ಎಲ್ಲ ಏನೇನು ಬೇಕು ಪೂಜೆಗೆ ಎಲ್ಲ ಸಾಮಾನು ತಗೊಂಬರ್ರಿ, ನೆನಪು ಮಾಡಿ. ತರ್ತೀವಿ ಮಾಲಿಕ್. ತರ್ತಿ ತಿಳಿ ನಿಂತಲ್ಲ, ಓಡ್ರಿ ಮೊದ್ಲ. ನಾನು ಮೊದಲು ಹೋಗಿ ಲಕ್ಷ್ಮಕ್ಕಗ, ಜಯಕಗ, ರೇಣಿನ, ಪ್ರೇಮಿನ ಎಲ್ಲರಿಗೂ ಹೊತ್ತು ಮುಣಿಗಿ ಬರ್ರಿ ಅಂತ ಹೇಳ್ತೀನಿ. ಆ ಹಡಬಿಟ್ಟು ನಮ್ಮ ನಾದ್ನಿಗೂ ಹೇಳ್ಬಿಡ್ತೀನಿ. ನೋಡಿ ಹೊಟ್ಟೆ ಉರ್ರುಕೊಳ್ಳಿ. ಅಯ್ಯೋ ದೇವ್ರೆ, ನನಗಿದು ಮೊದ್ಲ ತಲೆ ಹೊಳಿಲಿಲ್ಲಲ್ಲ. ಪಾಪ ನನ್ನ ಗಂಡ ಹೊಲಕ್ಕೆ ಹೋಗ್ಬಿಟ್ಟು ದುಡಿಯಾಕ. ಎಲ್ಲಿ ಬಿಡು, ಆತ ಹೆಣ್ಮಗನ ಒಂದು ಉಡಿ ಪಡಿ ತುಂಬಿಸ್ಕೊಳಕ, ಅರ್ಶಿನ ಕುಂಕುಮ ತಗೊಳಕ ಅದನ್ನೇನು ಅವಶ್ಯಕತೆ ಐತಿ? ನಾನು ಅಲ್ಲ ಮಾಡಕ್ಕೆ. ಆದ್ರೆ ಅಟ್ಟಿಗೆ ಗೊತ್ತು ಹೇಳ್ಬೇಕಲ್ಲ. ಹೇಳ್ತೀನಿ ತಡಿ. ಆಗ ಯಾರದ ಮಲ್ಲವಲ್ಲ, ತಲೆ ಮೇಲೆ ಏನೋ ಸೊಪ್ಪು ಹೊತ್ಕೊಂಡು ಹೊಂಟಾಳ ಮಾರಾಕ. ಪುಂಡಿ ಪಲ್ಲೆ ಕಣ್ಣಂಗೆ ಕಾಣ್ತೈತಿ. ನನಗೂ ಭಾಳ ಸಿಗತ್ತೆ, ಪುಂಡಿ ಪಲ್ಲೆ ತಿಂದೇ ಇಲ್ಲ. ಕರಿತೀನಿ ತಡಿ. ಏ ಮಲ್ಲಿ, ಲೇ ಹಡ್ಬಿಟ್ಟಿ ಮಲ್ಲಿ, ಇಲ್ಲ 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 ಲೇ ಬೆಂಡ್ಲೆ, ಹುಳ ಅಲ್ಲಡ ನೋಡಿ ನೋಡ್ದಂಗ ಹಂಗ ಹೋಗ್ಕಳ. ಹಡ್ಬಿಟ್ಟಿ ಬಾರಿ ನನ್ನ ನಂಗದಾಗ ಹಾಸಿ ಹೋಗ ಮುಂದೆ ಕಾಲ ಮಾಡ್ತೀನಿ ಅನ್ನ. ಅತ್ತೀರ ಏ ಅತ್ತೀರ, ಹೇಳವ ನಿಂದೇನ? ಆಮೇಲೆ ಹಡ್ಬಿಟ್ಟಿ ಇನ್ನೊಮ್ಮೆ ಅಂತ ಮಾತಾಡಕ್ ಹೋಗ್ಬೇಡ. ಆ ಹಡ್ಬಿಟ್ಟಿ ಏನಾರ ಮನೆಗೆ ಅದು ಕೊಡು ಇದು ಕೊಡು ಅಂತ ಬರ್ತಾರ, ಏನಾರ ಕೊಟ್ಟ ನಿನ್ ಕೈ ಮುರಿತೀನಿ ನಾನು. ಅಲ್ಲ ಎಷ್ಟು ದೌಡು ತಲೆ ಮೇಲೆ ಪುಂಡಿ ಸೊಪ್ಪಿಂದು ಇದನ್ನ ಹೊತ್ಕೊಂಡು ಹೊಂಟ ಪುಟ್ಟಿನ ಒಂದ್ ನಾಕ್ಷೂರ್ ಕೊಡ್ತಾಳ ಅಂತಂದು ಕರಕುಳ ನೋಡಿ ಬೆಂಡ್ಲೆ ಹಡ್ಬಿಟ್ಟಿ. ಅಯ್ಯ, ನಿಮ್ ಬಾಯನ್ ಸಂಸ್ಕೃತ ಮಾತೆ ಕೇಳಾರ್ದ ಹೋಗಿರ್ತಾಳ ಆಕಿ. ಅಲ್ಲ ಕರಿಬೇಕಂದ್ರ ಚಂದ ಕರೆದ್ರೆ ಯಾರಿಗಾದ್ರೂ ಬರಕ್ ಮನ್ಸ್ ಬರುತ್ತೆ. ನೀವು ಹಡ್ಬಿಟ್ಟಿ ಬೆಂಡೆ ಅಂತ ಕರೆದ್ರೆ ಆಕೆ ಬರಕ್ ಹೋಗ್ಕಳ. ಅದು ಬರಲಿ ಹೋಲಿ. ನಿಮ್ಮಂತ ಏನೋ ಮಾತಾಡಕ್ ಬಂದೆ. ಈಗ ಸೊಪ್ಪಿನ ತಗೊಂಡ್ರೆ ಪುಂಡಿ ಪಲ್ಲೆ ಹೋದಿಲ್ಲ, ನಾ ಯಾರಿಗಾರ ಹೇಳ್ತಾರಿಸಿ ಮಾಡ್ಕೊಡ್ದಂತ ಅದು ಬಿಡ್ರಿ. ಇಲ್ಲಿ ನೋಡ್ರಿ, ಅತ್ತೀರ ಇವತ್ತು ಹೊತ್ತು ಮುಳುಗಿದ್ಮೇಲೆ ಎಲ್ಲರ ಮನೆಗೂ ತುಳಸಿದು ಲಗ್ನ ಮಾಡಕತ್ತಾರ. ನಾನು ತುಳಸಿ ಲಗ್ನ ಮಾಡ್ಬೇಕಂತ ಮಾಡೀನ್ರಿ. ಏನ ನೀನು ತುಳಸಿ ಲಗ್ನ ಮಾಡ್ತೀಯ? ಅಯ್ಯೋ ದೇವ್ರೆ, ಹೊಟ್ಟಿಗಿಟ್ಟಿಲ್ಲ ಅಂದ್ರೆ ಜುಟ್ಟಕ್ ಮಲಗುವ ಅಂತ. ನಮ್ಮ ಮನೆಗ ತಿನ್ನಕ ಗತಿ ಇಲ್ಲ. ತುಳಸಿ ಲಗ್ನ ಅಂದ್ರೆ ಹಂಗಾನ? ಅಯ್ಯ ಹೊಂಟಾಳಕಿ ಹೂವಿನ ರೈಟ್ ಕೇಳಿ ಏನಿಗೆ ಹೇಳ್ತೈತೆ ಅಂತಂದೆ. ಆಮೇಲೆ ಅದಕ್ಕೆ ಹಂಗಾನ ಬಳಿ ತರಬೇಕು, ತಾಳೆ ಅಂದ್ಬಿಡು ಅಷ್ಟ ಕೊಂಬ್ ಕಟ್ಬೋದು. ಅದ ಒಂದ್ ಅಷ್ಟ ಕೊಂಬಕ ಗತಿ ಇಲ್ಲ ಮನ್ಯಾಗ. ಅದನ್ನು ಐತೆ ನಿನಗೆ ಉಡಿ ತುಂಬಾಕು 4 ಮಂದಿ ಹೆಣ್ಮಕ್ಳನ್ನ ಕರಿಬೇಕು, ಅರ್ಶನ ಕುಂಕುಮ ಕೊಡ್ಬೇಕು, ಮುತ್ತೈದೆಯರನ್ನ ಕರಿಬೇಕು. ಅವೆಲ್ಲ ಆಗ್ಲಾರ ಮಾತು ನಮ್ಮ ಮನೆಗ. ಸುಮ್ಮನೆ ಹೋಗು ಮುಚ್ಕೊಂಡು ಮನೆಗೆ ಏನ್ ಕೆಲಸ ಮಾಡ. ಇಲ್ಲ ಬಾರ ತಗೊಂಬಂದು ಉಡ್ಲಾ ಹಾಕೊಂತ ಅಂತ. ಯೋಗ್ಯತೆ ಇರ್ಬೇಕು ಮಾಡಾಕ. ನಮಗೆಲ್ಲ ಯೋಗ್ಯತೆ. ಇನ್ನ ನನ್ನ ಮಗಳಿಗೆ ಐತಂದ್ರೆ ಒಪ್ಪತೀನಿ. ನಿನಗೆ ಯಾವ ಯೋಗ್ಯತೆ ಐತೆ? ಹೋಗೋಗ. ಅತ್ತೆ, ನಾ ಮಾಡ್ಬೇಕು ಅಂತ ಮಾಡೀನಿ ಅಂತ ಹೇಳಕ್ ಬಂದಿನಿ. ಮಾಡೇ ಬೇಡ ನಿಮ್ಮನ್ ಕೇಳಕ್ ಬಂದಿಲ್ಲ. ನಿಮ್ಮನ್ ಕೇಳಕ್ ಬಂದಿದ್ರೆ ನೀವು ಬೇಡ ಅಂದಿದ್ರೆ ನಾನು ಸುಮ್ಮನೆ ಮುಚ್ಕೊಂಡು ಹೋಗ್ತಿದ್ದೆ. ಈಗ ನಾ ಮಾಡಬೇಕಂತ ಬಂದಿನಿ, ನಾ ಮಾಡ್ತೀನಿ. ನಾನು ಇವತ್ತು ಹೊತ್ತು ಮುಗಿದ್ಮೇಲೆ ತುಳಸಿ ಲಗ್ನ ಮಾಡ್ತೀನಿ. ಅದಕ್ಕೆ 4 ಮಂದಿ ಮುತ್ತೈದಾರ ಅಂತ ಹೇಳಿದ್ರಲ್ಲ, ಅವ್ರನ್ನ ಕರೆಯಕ್ಕೆ ಹೊಂಟೀನಿ. ನಾನೀಗ ಹೇಳಿ ಹೊಂಟೀನಿ. ಅಲ್ಲೇ ಹಡ್ಬಿಟ್ಟಿ, ಅದಕ್ಕೆ ರೊಕ್ಕ ಎಷ್ಟು ಹೋಗು? ಅಲ್ಲ ತಿನ್ನಕ ಗತಿ ಇಲ್ಲ ನಮಗ. ಒಂದ್ ಅಪ್ಪತ್ತಿಗೆ ಇಲ್ಲ. ಡಬ್ರಿ ಕೆರ ತಿರ್ಬೇಕಾಗ ಪರಿಸ್ಥಿತಿ ಅಂತಾದ ಹೋಗಿ ಮಂದಿ ಕರ್ತಿಂತಲ್ಲ. ಅವ್ರಿಗೆ ಏನೇ ಕೊಡಕೈತ್ ನಮ್ಮ ಮನ್ಯಾಗ? ಏ ಬ್ಯಾಡ್ಲೆ, ಸುಮ್ಮನೆ ಮರದ ಗಿಡ ಮಾನ್ ಗಿಡಕ್ಕೆ ನೋಡು. ಆ ಚಿಂತೆ ನಿಮಗೆ ಯಾಕ್ರಿ? ಅದೆಲ್ಲ ಬಿಟ್ಬಿಡ್ರಿ. ನನಗೆ ದೇವ್ರು ಕೊಟ್ಟಾನ, ಅದನ್ನ ನಾನು 4 ಮಂದಿ ಕೊಟ್ಟಾಗ ಮುತ್ತೈದನ ಅವ್ರಿಗೆ ಅಷ್ಟಕ್ಕೆ ಮಣ್ಣು ಹಂಚ್ಕೊಳ್ಳಿಲ್ಲ ಅಂದ್ರೆ ಕೊಟ್ಟದಕ್ಕರ ಏನ್ ಸಾರ್ಥ ಆಗತ್ತ? ಅದಕ್ಕೆ ನೀವೇನ್ ಚಿಂತೆ ಮಾಡ್ರಿ. ನೋಡ್ರಿ ಹೊತ್ತು ಮುಗಿದ್ಮ್ಯಾಗ ಹಂಗ ಹೆಂಗ್ ಮಾಡಿರ್ತೀನಿ ಅಂದ್ರೆ, ನೀವು ನಿಮ್ಮ ಮಗಳು ಗಾಬರಿ ಬಾಯ್ ತಕ್ಕೊಂಡು ಮತ್ ನೋಡ ಇಲ್ಲಿ ಹೆಗ್ರನ್ನು ಹೋಗ್ಕೊಂಡ್ರು ಬಂದ್ರು ಬಂದೆ. ನಿಮ್ಮ ಮಗಳು ಒಂದೇ ಯೋಗ್ಯತೆ ಐತಂದ್ರಲ್ಲ, ನನ್ನ ಯೋಗ್ಯತೆನ ಹೊತ್ತು ಮುಗಿದ್ಮ್ಯಾಗ ನೋಡಿರಂತ ತೋರಿಸ್ತೀನಿ ಅವಾಗ. ಇಲ್ಲ ಇವಳ ಹೀಗೆ ಮಾತಾಡೋ ಲೆಕ್ಕ ನೋಡಿದ್ರ ಏನೋ ಒಂದ್ ಕುರಿಗಿರಿ ಮಾರಿದಂಗ ಅದಲ್ಲ. ಮತ್ ತನ್ ಕುರಿ ಅಲ್ಲ ಎಷ್ಟೊತ್ತಿದ್ರು ಮಾರ ಅಧಿಕಾರನೂ ಐತಕ್ಕಿಗೆ. ಏನ್ ಮಾಡಕ್ಕೂ ನಡೀತೈತಿ. ಅದನ್ನ ನಾವು ಆದ್ರೆ ನನ್ನ ಮಗಳು ಒಂದ್ ಕುರಿ ಹುಡ್ಕೊಡೋದ್ರೆ ಹೆಂಗ್ ಮಾತಾಡಿದ್ಲ ಬೇಡ್ಲಿ. ಮುಟ್ಟಿಸಿ ಕೊಡಂಗಿಲ್ಲ. ನಾ ಅಪರೂಪಕ್ಕೆ ತತ್ತಿ ತಿನ್ನಿಸ್ಕೊಡಂಗಿಲ್ಲ. ಕೋಳಿ ಅಂತೂ ಮೊದಲು ಮೂಸೆ ನೋಡಿಸ್ಕೊಡಂಗಿಲ್ಲ. ತನಗ ಅಧಿಕಾರ ಸಾಕ್ಯಾಳ. ಮಾರಿ ಏನೋ ಮಾಡ್ತಿದ್ದಂಗಲ್ಲ. ಏನಾರು ಮಾಡ್ಕೊಳ್ಬಿಡು ಬೇಡ್ಲಿ, ಊರ್ ಬೇಡ್ಲಿ ಮಾಡ್ತಿದ್ದಂಗಲ್ಲ ಮಾಡ್ಕೊಳಕ್. ಕಲ್ಲವ ಹೊರಗ ನಿಂತ ಹೇಳೋಕೆಂತಡಿ. ಕಲ್ಲವ, ಏ ಕಲ್ಲವ, ವಿಜಿ, ಏ ಬಾ ಒಳ ಬಾ, ಅಪರೂಪ ಆಗೈತವ. ಯಾಕ ಈ ಕಡೆ ಬಂದೇ ಇಲ್ಲ? ಇನ್ ಹೊರ ಜಗ್ಗಿ ಐತನ ಮತ್ತೆ? ಹಂಗೇನಿಲ್ಲ ಕಲವ. ಮತ್ತೆ ಮನೆ ಅಂದ್ಮೇಲೆ ಕೆಲಸ ಇರ್ತಾವ, ಹೊಲಕ್ಕ ಪಲಕ್ಕ. ನಮ್ಮಂತ ಬಡವರಿಗೆ ಮನೆ ಕುತ್ಕೊಂಡು ತಿನ್ನ ಪುಣ್ಯ ಎಲ್ಲಿರುತ್ತವ. ಅದು ಹೋಗ್ಲಿ, ಸಾಯಂಕಾಲ ಒಂಚೂರು 6
ಗಂಟೆ ಸುಮಾರು ಬರ್ತೀನ ಮನೆ ಕಡೆ. ಯಾಕ ಏನು ಅಂತದ ಯಾವತ್ತು ಮನೆ ಕರ್ಲಾರ್ದಕ್ಕೆ ಏನ್ ವಿಶೇಷ ಅಂತದ? ವಿಶೇಷ ಏನಿಲ್ಲ, ಅದ ಇವತ್ತು ತುಳಸಿ ಲಗ್ನ ಅಂತಲ್ಲ ಅಕ್ಕ. ತುಳಸಿ ಲಗ್ನ ಮಾಡ್ಬೇಕಂತ ಮಾಡಿದ್ನ. ಮತ್ತೊಂದ್ 4 ಮಂದಿ ಮುತ್ತೈದೆಯರನ್ನ ಕರಿಬೇಕಲ್ಲವ, ಅದಕ್ಕೆ ಹೇಳಕ್ ಬಂದೀನಿ. ಮತ್ ಬರ್ತೀಯಲ್ಲ ಸಾಯಂಕಾಲ? ಯವ್ವ ತುಳಸಿ ಲಗ್ನ ಯಾರು ಒಳ್ಳೆ ಅಂತಾರನ, ಬರ್ತೀನಿ. ಅಲ್ಲಲೇ ತುಳಸಿ ಲಗ್ನ ಮಾಡಕ ರೊಕ್ಕ ಪಕ್ಕ ಮತ್ತೆ ನಿನ್ ನೋಡಿದ್ರೆ ಇಲ್ಲ ಯವ್ವ ನೋಡು ಇಲ್ಲ ಅಂತಿದ್ದಿ. ಮತ್ತೆ ಪರಿಸ್ಥಿತಿನೂ ಹೊಲ್ದಾಗ ದುಡುದು ಮನ್ಯಾಗ ದುಡುದು ಎಲ್ಲ ಮಾಡ್ತೀವ. ಮತ್ ರೊಕ್ಕದ ಹೆಂಗ್ ಮಾಡಿದ್ಲಿ? ಏನೋ ಒಂದ್ ದೇವ್ರ ಕೊಟ್ಟಂಗ್ ಮಾಡೀನಿವ, ದೊಡ್ಡದಾಗಲಿಲ್ಲ ಅಂದ್ರೆ ಸಣ್ಣದಿದ್ರಾಗಾರ ಮಾಡೀನಿ. ಮತ್ತೆ ಬಾ ನೋಡು, ತಪ್ಪಿಸ್ಬೇಡ, ಬರ್ತೀನಿ ನಡಿ. ಪ್ರೇಮಿ ಪ್ರೇಮಿ ಹೇಳ್ಬಿಟ್ಟು ಯಾವ ನೋಡು ಬಾಗ್ಲ ಹಾಕೊಂಡಿರ್ತ. ಏನ್ ಒಳಗ್ ಹೋಗ್ಯಾಳ ಏನ ಹೊರಗೆ ಹೋಗ್ಯಾಳ ಏನೋ ತಿಳಿಯೋದೇ ಇಲ್ಲ. ಹೊಲಕ್ಕಂತೂ ಹೋಗಿಲ್ಲ, ನಾನು ಅಕ್ಕಿ ಕೊಟ್ಟ ಹೋಗಿದ್ದೆ. ಇವತ್ತು ಹೊಲಕ್ಕೆ ಹೋಗಿಲ್ಲಕ್ಕಿ, ನಂಗೆ ಗೊತ್ತೈತಿ. ಏನ್ ಬಾಗ್ಲ ಬಡ್ಕೊಂಡ್ ಮಕ್ಕೊಂಡ್ಬಿಟ್ಟ ಏನ. ಲೇ ಹಡ್ಬಿಟ್ಟಿ ಪ್ರೇಮಿ, ಯಾರು ವಿಜ್ಜನ? ಏ ಇತ್ತ ಬಾಲ ಇಲ್ಲ ಆಗಾಕತ್ನ ಇಲ್ಲಿ ಬಾಯ್ಲೆ. ಅಯ್ಯ ಅಲ್ಲದನ ಸುಮ್ಮನೆ ಬೈದ್ ನೋಡ್ ನಾನಕ್ಕಿಗೆ. ಯಾ ಪ್ರೇಮಕ್ಕ ಸುಳ್ಳ ಬೈದ್ ನೋಡ ನಿನಗ. ಯಾಕ್ಲೆ ಸುಮ್ಮನೆ ಯಾಕೆ ಬೈದ್ ನನ್ನ? ರೊಕ್ಕ ಕೊಟ್ಟು ಬೈಬೇಕಿಲ್ಲ, ನಾನೇನ್ ಬೇಡ ಅಂತಿದ್ದೇನೆ. ಹೌದಾ, ರೊಕ್ಕ ಕೊಟ್ರೆ ಬೈಸ್ಬಿಡ್ತೀನಿ. ಹೆಂಗಿದ್ರೆ ತಡಿ, ಹಂಗಿದ್ರೆ ರೊಕ್ಕ ಕೈಯಾಗಿಟ್ಟು ಬಾಯ್ ಸಿಕ್ಕಂಗ ಹೊಲ್ಸಂಬಟ್ಟೆಲ್ಲ ಬೈತ್ನಿ. ಬೈಸ್ಬಿಡ್ತೀಯ? ಯಾಕ್ಲೆ ಮುಂಜಾನೆ ಯಾರ ಮಕ್ಕ ನೋಡ್ ಬಂದಿ ಕೆದರಿ ಕಾಲ್ ಕೆರ್ಕೊಂಬಂದ್ ಜಗ ತೆಗಿಕತ್ತಿಲ್ಲ. ಯಾಕ್ಲೆ ನನ್ ಕುಟ ಬಡಿಸಿ ಉಕ್ಕಂತ ಮಾಡಿಯೇನೆ? ಯವ್ವ ಪ್ರೇಮಕ್ಕ ಇಲ್ಲವ, ನಿನ್ ಕುಟನ ಜಗಾಡೋದು ಬೇಡ, ನೀನ್ ನನ್ ಬಡಿಯೋದು ಬೇಡ, ನಾನು ಹಿಂಗ್ ಬೈಯೋದು ಬೇಡ. ಅಂದಂಗ 6 ಗಂಟೆ ಸುಮಾರು ಹೊತ್ತು ಮುಗಿದ್ಮ್ಯಾಗ ಮನೆ ಬಾಲೆ ಹೊಟ್ಟು ಏನವ, ನಾನ್ ನಿಮ್ ಮನೆ ಬರ್ಬೇಕಂದ್ರೆ ಏನೈತಿ ಹೇಳು ಅಂದ್ರೆ ಬರ್ತೀನಿ. ತುಳಸಿ ಲಗ್ನ ಐತಲ್ಲ ಇವತ್ತು, ತುಳಸಿ ಲಗ್ನ ಮಾಡ್ಬೇಕಂತ ಮಾಡೀನಿ. ಜಗ್ಗಿ ವಿಜೃಂಭಣೆಯಿಂದ ಮಾಡ್ಬೇಕಂತ ಮಾಡೀನಿ. ಮತ್ ಬರ್ತಿಲ್ಲ ಮತ್ತೆ? ಏನು ವಿಜೃಂಭಣೆನ? ನನಗೆ ಗೊತ್ತಿಲ್ಲ ನಮ್ಮ ಹಳ್ಳಿನ ಹಣೆ ಬರ. ಆಮೇಲೆ ನಮ್ಮ ಪರಿಸ್ಥಿತಿ ಹೆಂಗೈತೆ ಅಂತ ಗೊತ್ತಿಲ್ಲನ. ನಾಟಕತಿ ಅಂದ್ರೆ ನನಗೆ ಬೇಕಂತ ಆಡ್ಕೊಂಡು ನಗಕತಿ ಅನ್ಲಿ. ನಮ್ಮ ಹಳ್ಳಿಯಿಂದ ವಿಜೃಂಭಣೆ ಹೆಂಗೈತೆ ಅಂತ ನನಗೇನು ಹೇಳ್ತಿದ್ದಿ? ಏನು ಸಂಕ್ಷಿಪ್ತ ಮಾಡ್ತೀಯ, ಏನೇ ಮಾಡ್ತೀಯ, ಹೆಂಗ್ ಮಾಡ್ತಿ? ನೀ ಹೇಳಿದ್ರ ನೀನು ನಂಬಂಗಿಲ್ಲ. ನಾನು ವಿಜೃಂಭಣೆ ಮಾಡ್ತಂದ್ರೆ ನೀ ನಂಬಲ್ವ. ಯಾಕಂದ್ರೆ ನಾವು ಬಡವರಲ್ಲ, ನಮ್ಮ ಅಂತೆಕ್ಕೆ ಏನ್ ಅಷ್ಟೊಕ್ ಬರ್ತಾ, ನಮ್ಮ ಅಂತೆಕ್ಕೆ ಏನ್ ಅಷ್ಟದು ಇರುತ್ತಾ, ಹೆಂಗ್ ವಿಜೃಂಭಣೆ ಮಾಡ್ತಾರ ಅನ್ನೋದು ಎಲ್ಲಾರ ತಲೆಯಾಗ. ಹೋಗ್ಬಿಡು, ಹೊತ್ತು ಮುಗಿದ್ಮ್ಯಾಗ ಬಾರವ ಅರ್ಶನ ಕುಂಕುಮ ತಗೊಳಕ್ಕ. ಬರ್ತೀನಿ. ಅಲ್ಲ ತುಳಸಿ ಲಗ್ನ ಅಂತಿದ್ದಿ, ಹೆಂಗ್ ಬರ್ಲಾದಂಗೆ ಇರ್ತೀನಿ. ಬರ್ತೀನಿ ತಗೋ. ಆತಾತ, ಹಂಗ ಒಟ್ಟು ಲಕ್ಷ್ಮಕ್ಕಗ ಜೇಕ್ ಹೋಗಿ ಹೇಳಿ ಬರ್ತೀನಿ. ಲೇ ವಿಜ್ಜಿ, ಅಲ್ಲಲೇ ಮನಿ ಕರೆದಿರ್ತಿದ್ದಿ, ಬರೀ ಅರ್ಶನ ಕುಂಕುಮ ಆಟ ಕೊಡ್ಬೇಡ. ಒಂದ್ ಕಪ್ ಚಾನ ಮಾಡ್ಕೊಡ್ಲಿ. ನಮ್ಮ ಮನೆಗ ಚಾ ಬಿಟ್ಟು ನಿಮ್ಮ ಮನೆ ಕೊಡೋಣ ಅಂತ ಬಂದ್ರೆ ಬರ್ತೀನಿ. ಒಟ್ಟೆ ಚಾ ಮಾಡ್ಕೊಡ್ತಿಲ್ಲ? ಒಟ್ಟೆ ಚಾ ಯಾಕ, ನಾಷ್ಟನ ಕೊಡ್ತೀನಿ. ಎಲೆ ಕುರಿ ಬರಿ ಮಾರಿದಂಗ ಅದಳ, ಹಂಗಿದ್ರ ಅದಕ್ಕೆ ಇಷ್ಟು ಮರ್ಯಾಕತ್ತಾಳ. ಜಯಕ್ಕ ಬರ್ರಿ ಆಂಟಿ, ಒಳ ಬರ್ರಿ. ಅತ್ತಿಯರು ಒಳಗದ ಬರ್ರಿ. ಹೌದನವ? ಇಲ್ಲೇ ಕರ್ಬಿಡ್ತೀನಿ ಒಂಚೂರು. ಇನ್ನ ಮತ್ತೆ ಶಾಂತಕ್ಕ ಮನೆಗೆ ಒಂಚೂರು ಹೋಗ್ಬೇಕು. ಮತ್ತೆ ಒಳಗೆ ಹೋದ್ರೆ ಕುಂದರು ಚಾ ಅದು ಇದಂತಂದ ಮಾತಾಡ್ಕೊಂಡು ಕುಂತ್ಬಿಡ್ತೀವಿ. ಹೊತ್ತೋಗಿದ್ದೆ ಗೊತ್ತಾಗಲ್ಲ, ನನಗಷ್ಟು ಪುರ್ಸತಿ ಇಲ್ಲ. ಅದಕ್ಕೆ ಕರಿತೀನಿ. ಒಟ್ಟು ಹೌದ್ರಿ, ಕರಿತೀನಿ ತಡಿ. ಅತ್ತಿಯರ ಅವರು ನಿಮ್ಮ ಗೆಳತಿದಾರಲ್ರಿ ಜಯಕ್ಕರ, ಅವ್ರು ಬಂದಾರ ನೋಡ್ರಿ. ಅಯ್ಯ ಒಳ ಬಾಲೆ, ಆ ಮಾತ್ರ ಹೊಲರ್ ನಿಂತಿರ್ತಾವಲ್ಲ ಹಂಗೆ ನಿಂತಿಲ್ಲ ಹೊರಗೆ. ಒಳ ಬಾ. ಎಲ್ಲ ನನ್ನ ಸೊಸಿ ಬಂದ ಕರಿ ಇಲ್ಲೇ ಹೊರಗೆ ಅಂತಲ್ಲ. ಯಾಕಂತ ಅರ್ಜೆಂಟ್ ಏನಾದ್ರು ಇತ್ತೇನೆ? ಮತ್ತೆ ಆ ಸ್ವಾಮಿ ಅಂತ ಏನಾರು ಕೇಳ್ಬೇಕಾಗಿತ್ತೆ ಏನ? ಇಲ್ಲ ಜಯಕ್ಕ, ಒಂಚೂರು ಹಂಗ ಅರ್ಜೆಂಟ್ ಇತ್ತು. ಅದಕ್ಕೆ ಇದು ಹೊತ್ತು ಮುಗಿದ್ಮೇಲೆ 6 ಗಂಟೆ ಸುಮಾರು ನೀನು ನಿನ್ ಸೊಸಿ ಇಬ್ರು ಬರ್ರೆ ಒಟ್ಟು ಮನೆಗೆ. ಏನ ನಿಮ್ಮ ಮನೆಗೆ? ಯಾಕ್ಲೆ ಏನಾರ ನಿಮ್ಮ ಅತ್ತೆ ಹುಷಾರಿಲ್ಲನ ಅಥವಾ ಏನು ಎದೆ ಸಲುವಾಗಿ? ಹಂಗೇನಿಲ್ಲ ಯವ್ವ, ಒಂಚೂರು ತುಳಸಿ ಲಗ್ನ ಐತಲ್ಲ ಇವತ್ತು, ಲಗ್ನ ಮಾಡ್ಬೇಕಂತ ಮಾಡೀನಿ. ಒಂಚೂರು ಅರ್ಶನ ಕುಂಕುಮ ತಗೊಂಡು ಹೋಗಕ ಹೊತ್ತು ಮುಗಿದ್ಮ್ಯಾಗ ಬರ್ರಿ. ಲಕ್ಷ್ಮಕ್ಕೂ ಹೇಳಕ್ ಹೊಂಟೀನಿ. ಕಲ್ಲವ್ಗ ರೇಣವ್ಗ ಅವ್ರಿಗೆ ಎಲ್ಲರಿಗೂ ಹೇಳೀನಿ. ನೀವೊಂಚೂರು ಬಂದ್ಬಿಡು. ಹಂಗಿದ್ರೆ ಹಂಗಾದ್ರೆ ಮರಿಲಾರ್ದ ಸೊಸಿನ ಕರ್ಕೊಂಬರ ಯವ್ವ. ಅಲ್ಲಲೇ ಆ ತುಳಸಿ ಲಗ್ನ ಮಂದಿಗೆಲ್ಲ ಹೇಳಕತ್ತೀವಿ, ಮತ್ತೆ ರೊಕ್ಕಿಲ್ಲ ಅಂತ ಬಡ್ದಾಡ್ತಿಲ್ಲಲ್ಲಿ. ದೇವ್ರ ಇಟ್ಟಂಗ ಆಗತ್ತಾ, ದೇವ್ರ ಮಾಡಿಸ್ದಂಗ ಆಗತ್ತಾ, ದೇವ್ರ ಮೇಲೆ ನಂಬಿಕೆ ಇಟ್ಟಿನಿ. ದೇವ್ರ ಹೆಂಗ್ ಮಾಡಿಸ್ತಾನ ಹಂಗಾಗ್ಲಿ. ಇವತ್ತು ಬಾ ಸಾಯಂಕಾಲ ಅಷ್ಟೇ. ಮತ್ತೆ ನೀ ಬರ್ತಿಲ್ಲವ ಶಾಂಭವಿ? ಹಾ ಆಂಟಿ ಬರ್ತೀನಿ. ಅತ್ತೀರ್ ಪುಟ್ಟ ಬರ್ತೀನಿ ತಗೋರಿ. ತುಳಸಿ ಲಗ್ನಕ್ಕ ಒಳ್ಳೆ ಅನ್ಬಾರ್ದಂತ ಬರ್ತೀನಿ. ಇಬ್ರು ಬರ್ತೀವಿ ತಗೋರಿ. ಕರ್ಕೊಂಡ್ ಬರ್ತೀನಿ ತಗೋ, ನನ್ನ ಸೊಸಿನ ಕರ್ಕೊಂಡು ಬರ್ತೀನಿ. ನೀನು ಮತ್ತೆ ಹೋಗಿ ಶಾಂತಕ್ಕ ಮನೆಗೆ ಒಂದು ಹೇಳಿ. ಮತ್ತೆ ಏನಾರ ನಿನಗೇನಾರ ಕೈ ಮಾಡಕ್ಕೆ ಬರಲ್ಲ ನೋಟ್ ಎದಕ್ಕರ. ಸ್ವಲ್ಪ ಹಂಗಿದ್ರೆ ಹಾ ಜಲ್ದಿ ಒಂಚೂರು 5 ಗಂಟೆಗೆ ಬಂದ್ಬಿಡು. 5 ಗಂಟೆಗೆ ಬಂದಂದ್ರೆ 6 ಗಂಟೆ ಅನಿಸೊತ್ತಿಗೆ ಸ್ವಲ್ಪ ಪುಡಿ ಸಾಮಾನ ಬಳಿ ಅವೇನೇನು ಇರ್ತಾವಲ್ಲ ಎಲ್ಲ ಸ್ವಲ್ಪ ಸಜ್ಜು ಮಾಡ್ಕೊಂಡ್ರೆ ದಡ ಅವ್ರಿಗೆ ಕುಂಕುಮ ಹಚ್ಚಿ ಕೈಯಾಗ ಕೊಡಕ್ಕೆ ಬರ್ತೈತಿ. ಜಲ್ದಿನ ಬಂದ್ಬಿಡು ಜಯಕ್ಕೆ. ಹಂಗಿದ್ರೆ ಆಯ್ತು, ಅಷ್ಟೇ ಮಾಡಂಗಿದ್ರೆ. ನೀನು ಮತ್ತೆ ಮಟ್ಟಿ ಕುಟ್ಟಾಗ ಬಾರವ. ಮತ್ತೆ ಅತ್ತಿ ಮುಂದೆ ಹೋಗ್ಲಿ, ನಾ ಆಮೇಲೆ ಬರ್ತೀನಿ, ಇಲ್ಲ ಲೇಟಾಗಿ ಬರ್ತೀನಿ ಅಂತಂದು ಬಂದ್ಬಿಡು. ನೀನು ಮಟ್ಟಿ ಕುಟ್ಟಾಗ ಒಟ್ಟು ಮಾಡೋದು ಬೇಡ ನೋಡ್ಕೊ. ಮತ್ತೆ ಮುಂದಿನ ವರ್ಷ ನೀನು ಮಾಡಿ ಅಂತ. ಹಾ ಆಯ್ತ್ರಿ ಆಂಟಿ. ಯವ್ವ ಲಕ್ಷ್ಮಕ್ಕನ ಗೇಟ್ ಇಲ್ಲಿಗೆ, ಮನೆ ಅಲ್ಲಿಗೆ. ಒಳಗೆ ಹೋಗ್ಬೇಕಂದ್ರೆ ಗೌಡ್ರು ಮತ್ತೆ ಯಾರು ಇರ್ತಾರ ಏನ, ಅವ್ರ ಮನೆಗೆ 108 ಮಂದಿ. ಇಲ್ಲ ನಿಂತು ಕರಿತೀನಿ. ಲಕ್ಷ್ಮಕ್ಕ ವಿಜ್ಜಿ ನೀನೇನ? ನಾನು ಯಾರಪ್ಪ ಹೊರ ನಿಂತ್ಕೊಂಡು ಅಂತಂದು ಇಲ್ಲಿ ಇತ್ತದ್ನೆ ಕರೆಯಕತ್ತಾರ. ಮತ್ತೆ ಯಾರು ಹರಿದಾರ ಪರಿಚಯ ಇಲ್ದಾರನ ಅಂತ ಬಂದ್ ನೋಡು. ಅಲ್ಲೇ ಪರಿಚಯ ಇಲ್ದಾರ ಗತಿ ಯಾಕೆ ನಿಂತು ಕರೆಕತ್ತಿದ್ದೆ? ಹಡ್ಬಿಟ್ಟು ಒಳ ಬರಕ್ಕೆ ದಾಡನ್ಲೆ ಸುಮ್ಮನೆ ಒಳ ಕೆಲಸ ಮಾಡಾಕ್ಬಿಟ್ಟು ನಾ ಇಲ್ಲಿ ತನಕ ಬಂದ್ ನೋಡು. ಇಲ್ತವ ಏನಾತ ಬಂದದಕ್ಕ ಒಟ್ಟು ಹಿಂಗೆ ಹಿಂಗ ಒಟ್ಟು ಅಡ್ಯಾಡ್ದೆ ಅಂದ್ರೆ ಮೈ ಕರೆಕ್ತದವ. ನನ್ನಂಗ ಸ್ಲಿಮ್ ಸ್ಮಾರ್ಟ್ ಹಾಕಿದಿ ಅಂದಂಗ ನೀವು ಒಂಚೂರು ಹೊತ್ತು ಮುಗಿದ್ನ ಬರ್ತಿಲ್ಲ ಮತ್ತೆ ನಮ್ಮ ಮನೆಗೆ. ಏನು ನಿಮ್ಮ ಮನೆಗೆ? ಯಾಕೆ? ಅಲ್ಲ ಏನು ಬೇಕನ? ಏನು ಅಲ್ಲ ಎದ್ರ ಸಲುವಾಗಿ? ಏನು
ಅಯ್ಯ ಲಕ್ಷ್ಮಕ್ಕ ಏನೂ ಬೇಕಿಲ್ಲ. ಒಂಚೂರು ಸಾಯಂಕಾಲ ತುಳಸಿ ಲಗ್ನ ಮಾಡ್ಬೇಕಂತ ಮಾಡೀನಿ. ಒಂದ್ ಸ್ವಲ್ಪ ಜಲ್ದಿ 6 ಗಂಟೆ ಸುಮಾರು ಬಂದ್ಬಿಡು. ನೀನು ಮತ್ತೆ ನಿಮ್ಮ ಅತ್ತಿ ಬ್ಯಾವ್ಡು ಮತ್ತೆ ಅವ್ರು ಏನಂತಾರೆ, ನೀ ಬಂದ್ಬಿಡವ, ಜಲ್ದಿ ಬಂದ್ಬಿಡು. ನಾನು ಕಾಲ್ ಬ್ಯಾಣಿಗೆ ಇಟ್ಬಿಡ್ಲೆ ನಮ್ಮ ಸೀತಾನ್ ಕಳ್ಸ ನನ್ನ ಮಗಳನ್ನ. ಯವ್ವ ಲಕ್ಷ್ಮಕ್ಕ, ತುಳಸಿ ಲಗ್ನ ಒಲ್ಲೆನ್ ಬೇಡ, ನೀನು ಬಾ, ನಿನ್ನ ಮಗಳನ್ನ ಬಾ. ಯಾಕಂದ್ರೆ ನಾಳೆ ಕೊಡ್ತೋಳು ಹುಡುಗಿಗೆ ಚಂದ ನಮಸ್ಕಾರ ಮಾಡ್ಕೊಳ್ಳಿ, ಚಲೋ ಗಂಡ ಸಿಗ್ತಾನ, ಆಕಿನ ಬಾ ಅಂತ ಹೇಳು, ಹುಡಿ ತುಂಬಿಸ್ಕೊಂಡು ಹೋಗೋಳಕ್ಕ. ಏನು ಇಜ್ಜಿ ಅಲ್ಲಲ್ಲ ಜೋರೈತಿ ತುಳಸಿ ಲಗ್ನ. ಏನ್ ಕುರಿ ಮರಿಯ ಕೋಳಿ ಮರಿಯ ಏನ್ ಮರಿಲೆ? ರೊಕ್ಕ ಜಗ್ಗಿ ಬಂದಿದ್ದಂಗೆ ತಂಗಿದ್ರ ಓಣಿಗೆಲ್ಲ ಹೆಣ್ಮಕ್ಳಿಗೆ ಹೇಳ್ತಂತಿದ್ದಿ, ಹುಡು ತುಂಬ್ತೀನಂತಿದ್ದಿ. ಅಲ್ಲ ಒಂದ್ ಸಕ್ರಿ ಚಾಪಡಿ ನನ್ನಂತೆ ಕಂಡು ಹೋತಿದ್ದಿ. ಕೊಡ್ಸ ಲಕ್ಷ್ಮಕ್ಕ ಚಾಪಡಿ ಹೆಂಗೈತಿ, ಸಕ್ರಿ ಇಲ್ಲ ಚಾಪಡಿ ಇಲ್ಲ ಅಂತೇಳಿ. ಇವತ್ತು ನೋಡಿದ್ರೆ ಇಷ್ಟು ಖರ್ಚು ಮಾಡಕತ್ತಿದ್ದಿ. ಏನ್ಲೆ ಅಂತದ್ ಏನ್ ಮಾಡಿದ್ಲೆ? ಏನ್ ಬೇಡ ಬಿಡ ಲಕ್ಷ್ಮಕ್ಕ, ನಮ್ದು ಹಂಗ ಮಾಡ್ತಾನ. ಇದ್ರಾಗ ಹೆಂಗ ಒಂದ್ ಮಾಡ್ಕತ್ತೀನಿ, ಅದು ಬಿಡು ಹೋಲಿ, ಹೆಂಗ ಒಂದ್ ಮಾಡತ್ನಲ್ಲ. ನೀವು ಬರ್ತಿಲ್ ಮತ್ತೆ? ಬರ್ತೀನಿ ಬರಲ್ಲ ಬಿಟ್ರ ಬಿಟ್ಟಿಯಾ ನೀನು? ನಾನು ಬರ್ತೀನಿ, ನನ್ನ ಮಗಳು ಬರ್ತಾಳ, ಇಬ್ರು ಬರ್ತಿತ್ತು. ಸರಿ ಹಂಗಿದ್ರೆ ನಾ ಹೋಗ್ತೀನಿ, ಜಗ್ಗಿ ಕೆಲಸ ಐತೆ ಯವ್ವ. ಇನ್ನ ಹೋಗಿ ತುಳಸಿ ಗಿಡ ಬಿಡಕ್ಕೆ ಅಲ್ಲಿ ಸಗಣಿ ಹಾಕಿ ಸಾರಿಸ್ಬೇಕು, ರಂಗೋಲಿ ಹಾಕ್ಬೇಕು, ಹೂವು ತರಬೇಕು, ಅಲ್ಲೆಲ್ಲ ಚಂದ ಇದು ಮಾಡ್ಬೇಕು. ಇನ್ನ ಸಾಮಾನುಗಳೆಲ್ಲ ಇದು ಸಜ್ಜು ಮಾಡ್ಕೋಬೇಕು. ಆಮೇಲೆ ಮತ್ತೆ ಸಾಯಂಕಾಲ ಮತ್ತೊಂದು ಜಾಗ ಮಾಡ್ಬೇಕು. ಯವ್ವ ಜಗ್ಗಿ ಐತವ ಕೆಲಸ ಲಕ್ಷ್ಮಕ್ಕ, ನಾ ಹೋಗ್ತೀನವ. ಯವ್ವ ಚಲೋ ಆಟ್ಬಿಡವ. ಆಯ್ತಾಯ್ತು, ಹೋಗ ಬರ್ತೀನಿ ತಗೋ, ಹೊತ್ತು ಮನೆ ಬರ್ತೀನಿ. ಸೀತಾನು ಕರ್ಕೊಂಬರವ ಯವ್ವ, ಮತ್ತೆ ಕಾಲೇಜ್ ಹೋದ ಅಂತ ಮರ್ತು ಬಂದಿಂದಿ. ಹುಡುಗಿನ